ಹೊಸದಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗ್ಯಾರಂಟಿಗೆ 2 ವರ್ಷ, ಆಡಳಿತದ ಬದಲು ಆಂದೋಲನ. ಬರುವ ಮೇ 20ಕ್ಕೆ ಬೆಳಗಾವಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿಗರು ಸಂಭ್ರಮಾಚರಣೆಯನ್ನ ಮಾಡಲಿದ್ದಾರೆ. ಅದು ಯಾತಕ್ಕೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ 2 ವರ್ಷಗಳನ್ನ ಪೂರೈಸುವುದರ ಮೂಲಕ ವಿಜಯೋತ್ಸವವನ್ನು ಆಚರಿಸಿದ್ದಾರಂತೆ. ಆಪರೇಷನ್ ಸಿಂಧೂರ್ ಕಾರಣಕ್ಕಾಗಿ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದ್ದ ಈ ಸಮಾವೇಶಕ್ಕೆ ಮತ್ತೆ ಕಾಲ ಕೂಡಿ ಬಂದಿದೆ. ಕದನ ವಿರಾಮದಿಂದಾಗಿ ಮತ್ತೆ ಮೇ 20ಕ್ಕೆ ಇದನ್ನು ನೆರವೇರಿಸುತ್ತವೆ ಅಂತ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಅದ್ಯಾಕೋ ಯುದ್ಧ ಆರಂಭವಾಗದೆ ಹೋಗಿದ್ರೆ ಪ್ರತಿಭಟನಾ ಯಾತ್ರೆಯನ್ನ ಮುಂದುವರಿಸಬೇಕಾಗಿದ್ದ ಸಿದ್ದರಾಮಯ್ಯ ಸಚಿವ ಸಂಪುಟ ಸದ್ಯ ಕದನ ವಿರಾಮದಿಂದಾಗಿ ಮತ್ತೆ ವಾಪಸ್ಸು ಸಂಭ್ರಮಾಚರಣೆಯನ್ನು ನೆನಪಿಸಿಕೊಂಡಿದೆ. ಬಹುಶಃ ಅವ್ರಿಗೆ ಮರ್ತೋಗ್ಬಿಟ್ಟಿತ್ತು ಕಾಣುತ್ತೆ. ಕರ್ನಾಟಕದ ಆಡಳಿತಾರೂಢ ಪಕ್ಷವಾಗಿ 2 ವರ್ಷವನ್ನ ಪೂರೈಸ್ತಾ ಇದ್ದೇವೆ ಅಂತ. ಯಾಕೆಂತಂದ್ರೆ ಇತ್ತೀಚಿನ ಸರ್ಕಾರದ ಚಟುವಟಿಕೆಗಳನ್ನು ನೋಡಿದಾಗ ಇದೊಂದು ಆಡಳಿತ ಪಕ್ಷವೋ ಅಥವಾ ವಿರೋಧ ಪಕ್ಷವೋ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಕಟ್ಟ ಕಡೆಯ ಸಾರ್ವಜನಿಕ ಚಟುವಟಿಕೆ ಅಂತಂದ್ರೆ ಜಿಲ್ಲಾವಾರು ಪ್ರತಿಭಟನಾ ಯಾತ್ರೆ. ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತಿತರ ಪ್ರಮುಖ ಸಚಿವರು ಅಂದ್ರೆ ಆಯಾ ಭಾಗದ ಪ್ರಮುಖ ಸಚಿವರುಗಳೆಲ್ಲ ಪಾಲ್ಗೊಳ್ತಾ ಇದ್ದಿದ್ದು ಜಿಲ್ಲಾವಾರು ಪ್ರತಿಭಟನಾ ಯಾತ್ರೆ. ಯಾವುದರ ವಿರುದ್ಧ ಪ್ರತಿಭಟನೆ? ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ಈ ಪ್ರತಿಭಟನೆ ಮಾಡೋ ಪ್ರವೃತ್ತಿ ಶುರುವಾಗಿರೋದೆ ಅಂದ್ರೆ ಆಳುವ ಪಕ್ಷದಲ್ಲಿ ಇದ್ದು ಅಧಿಕಾರ ಪೀಠದಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರತಿಭಟನೆ ಮಾಡೋ ಒಂದು ಹೊಸ ಸಂಪ್ರದಾಯವನ್ನೇ ಪ್ರಾರಂಭ ಮಾಡಿಬಿಟ್ಟಿದೆ ಈ ಸಿದ್ದರಾಮಯ್ಯ ಸರ್ಕಾರ. 2023ರ ಮೇ ಜೂನ್ ನಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಸರ್ಕಾರ 136 ಸೀಟುಗಳ ಸುಭದ್ರ ಬಹುಮತವಿದ್ರೂ ಕೂಡ ಅಭದ್ರತೆಯ ನೆರಳಲ್ಲೇ ಸಾಗಿ ಬಂದಿದೆ. ಇದು ಬಹಳ ಮುಖ್ಯವಾದ ಅಂಶ. ಸುಭದ್ರ ಬಹುಮತವಿದ್ರೂ ಕೂಡ ನಿರಂತರ ಅಭದ್ರತೆ, ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಕಾಡ್ತಾ ಬಂದಿದೆ ಈ ಸರ್ಕಾರಕ್ಕೆ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಪದವಿಯ ಬಗ್ಗೆನೇ ಜನ ಪ್ರತಿನಿತ್ಯ ನಾಳೆ ಬೆಳಗಾದ ಕೂಡಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೋ ಇಲ್ಲೋ ಅನ್ನೋ ಒಂದು ಅನಿಶ್ಚಿತೆಯ ನಡುವೆ 2 ವರ್ಷಗಳನ್ನ ಪೂರೈಸಿದ್ದಾಗಿದೆ. ಇರ್ಲಿ, ಆರಂಭದಲ್ಲೇನೋ ಆರಂಭ ಶೂರತ್ವದ ಪ್ರದರ್ಶನವಾಯಿತು. ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಬಂದಾಕ್ಷಣ ಈ ಸರ್ಕಾರ ಮಾಡಿತ್ತು. ತಾನು ಮತದಾರರಿಗೆ ವಚನವಿತ್ತಂತೆ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ದೇವೆ ಅಂತ ಘೋಷಣೆ ಮಾಡ್ಬಿಟ್ರು. ಅದರಲ್ಲಿ ಅನ್ನಭಾಗ್ಯ ಹೊಸದಾಗಿ ಅನುಷ್ಠಾನ ಮಾಡಬೇಕಾಗಿರಲಿಲ್ಲ. ಆದ್ರೆ ಶಕ್ತಿ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇತ್ಯಾದಿಗಳೆಲ್ಲ ಇಡೀ ಭಾರತದಲ್ಲೇ ಸಂಚಲನ ಮೂಡಿಸುವ ರೀತಿಯಲ್ಲಿ ಮಾಡಿದ್ರು. ಸಾಕಷ್ಟು ಪ್ರಚಾರವನ್ನೇ ಪಡ್ಕೊಂಡ್ರು. ಕರ್ನಾಟಕದ ಯಜಮಾನಿಯರಿಗೆಲ್ಲ ತಿಂಗಳಿಗೆ 2,000 ರೂಪಾಯಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಸಂದಾಯ ಮಾಡೋ ಭಾಗ್ಯಲಕ್ಷ್ಮಿ ಯೋಜನೆ ಇಡೀ ರಾಷ್ಟ್ರದಲ್ಲೇ ಕಂಪನಿಗಳನ್ನೇ ಮೂಡಿಸ್ಬಿಡ್ತು. ಪ್ರತಿಸ್ಪರ್ಧಿ ಪಕ್ಷಗಳಿಗೆ ಕೂಡ ಆದ್ರಿಂದ ಆತಂಕ ಉಂಟಾಯ್ತು, ರಾಜಕೀಯ ಆತಂಕ ಉಂಟಾಗ್ಬಿಟ್ಟು ಅವರು ಕೂಡ ಅದೇ ಹಾದಿಯನ್ನು ನಡೆದ್ರು. ಕರ್ನಾಟಕ ಚುನಾವಣೆ ನಂತರ ನಡೆದ ಮಧ್ಯಪ್ರದೇಶ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ಹರಿಯಾಣ ಚುನಾವಣೆ, ರಾಜಸ್ಥಾನ ಅಸೆಂಬ್ಲಿ ಚುನಾವಣೆ ಮುಂತಾದ ಕಡೆಗಳೆಲ್ಲ ಭಾರತೀಯ ಜನತಾ ಪಕ್ಷ ಕೂಡ ಅದುವರೆಗೂ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ರೇವಡಿ ಅಂತಂದ್ಬಿಟ್ಟು ಈ ಉಚಿತ ಯೋಜನೆಗಳನ್ನ ನೇರ ನಗದು ಹಣ ಪಾವತಿಯನ್ನ ಲೇವಡಿ ಮಾಡ್ತಾ ಇದ್ರು. ಆದ್ರೆ ಕಡೆಗೂ ಕೂಡ ಕಾಂಗ್ರೆಸ್ಸಿಗರೇ ಭಾರತೀಯ ಜನತಾ ಪಕ್ಷವನ್ನ ಲೇವಡಿ ಮಾಡೋ ರೀತಿಯಲ್ಲಿ ಒಬ್ರಿಗೊಬ್ರು ಪೈಪೋಟಿಗೆ ಬಿಟ್ಬಿಟ್ಟು 2,000, 2,250, 2,500 ಈ ರೀತಿ ವಿವಿಧ ಮೊತ್ತದ ನಗದು ಹಣ ಹಂಚಿಕೆ ಶುರುವಾಗಿರೋದನ್ನ ಇವತ್ತು ನೋಡ್ತಾ ಇದ್ದೇವೆ. ಅಂತೂ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ರಾಷ್ಟ್ರೀಕರಣವಾಗುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದೇ ಕರ್ನಾಟಕದ ಕಾಂಗ್ರೆಸ್ಸಿಗರ ಬಹುದೊಡ್ಡ ಸಾಧನೆ. ಇರಲಿ, ಮಹಿಳೆಯರಿಗೆಲ್ಲ ಉಚಿತ ಸರ್ಕಾರಿ ಬಸ್ ಪ್ರಯಾಣ ಮತ್ತು 200 ಯೂನಿಟ್ಗಳವರೆಗೆ ಮನೆಗೆ ಉಚಿತ ವಿದ್ಯುತ್ ಪೂರೈಕೆ, ಈ 3 ಯೋಜನೆಗಳಿಂದ ಎಷ್ಟರ ಮಟ್ಟಿಗೆ ಉತ್ತೇಜಿತರಾಗ್ಬಿಟ್ರು ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ಸಿಗರು ತಾವಿನ್ನೆಂದೂ ಕೂಡ ಅಸೆಂಬ್ಲಿ ಚುನಾವಣೆ ಸೋಲೋ ಪ್ರಶ್ನೆ ಇಲ್ಲ. ನಮ್ಮ ಅಧಿಕಾರ ಕುರ್ಚಿ ಅಬಾಧಿತವಾಗಿಬಿಟ್ಟಿದೆ. ಯಾಕಂದ್ರೆ ಕರ್ನಾಟಕದ ಸುಮಾರು 4.25 ಲಕ್ಷ ಕುಟುಂಬಗಳು ಸರ್ಕಾರದ ಮುಲಾಜಿನಲ್ಲಿ ಬದುಕುವಂತ ಒಂದು ವಿಶಿಷ್ಟ ವಾತಾವರಣ ಸೃಷ್ಟಿಸ್ಬಿಟ್ರು. ಅದ್ರ ಜೊತೆಗೆ ಪದವೀಧರರಿಗೆ 3,000, ಡಿಪ್ಲೊಮಾದಾರರಿಗೆ 2,500 ಕೊಡ್ತೀವಿ ಅಂತ ಹೇಳಿದ್ 2,000 ಕೊಡ್ತೀವಿ ಅಂತ ಹೇಳಿದ ಯೋಜನೆಗಳ ಗತಿ ಏನಾಗಿದೆ ಗೊತ್ತಾಗಿಲ್ಲ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಕ್ರಮೇಣ ಆರಂಭದಲ್ಲಿ ತುಂಬಾ ಉತ್ಸಾಹ ಇತ್ತು. ಯಾಕಂದ್ರೆ ಫಲಾನುಭವಿಗಳು ಕೂಡ ಸಂಭ್ರಮಾಚರಣೆಯಲ್ಲಿ ತೋಡಿದ್ರು. ತುಂಬಾ ಸಂತೋಷದಿಂದ ರಾಜ್ಯದ ಮಹಿಳೆಯರೆಲ್ಲ
ವಾರಾಂತ್ಯ ಬಂತು ಅಂತಂದ್ರೆ ಸರ್ಕಾರಿ ಬಸ್ ಹತ್ಬಿಟ್ಟು ತೀರ್ಥಯಾತ್ರೆಗಳನ್ನ ಕೈಗೊಳ್ಳಕ್ಕೆ ಶುರು ಮಾಡ್ಬಿಟ್ರು. ಕರ್ನಾಟಕದ ಧಾರ್ಮಿಕ ಸ್ಥಳಗಳೆಲ್ಲ ಕಿಕ್ಕಿರಿದ ಮಹಿಳಾ ಭಕ್ತರಿಂದ ತುಂಬಿರ್ತಾ ಇದ್ವು. ಮಹಿಳಾ ಸರ್ಕಾರಿ ಬಸ್ಗಳಲ್ಲಿ, ಅದರಲ್ಲೂ ಸಿಟಿ ಬಸ್ಗಳಲ್ಲಂತೂ ಗಂಡಸರಿಗೆ ಸೀಟ್ ಸಿಗೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಮಹಿಳೆಯರ ಮಹಾಪೂರ್ವೆ ಹರಿದು ಬರ್ತಾ ಇತ್ತು ಈ ಸರ್ಕಾರಿ ಬಸ್ಗಳ ಮೂಲಕ. ಅದೇ ರೀತಿ ವಿದ್ಯುತ್ ಪೂರೈಕೆ ಕೂಡ ಉಚಿತವಾಗಿದ್ದರಿಂದ ಕ್ರಮೇಣ ಸರ್ಕಾರಕ್ಕೆ ಅರಿವಾಗಕ್ಕೆ ಶುರುವಾಯಿತು. ನಾವು ಈ ರೀತಿ ಫ್ರೀ ಬಸ್ ಟ್ರಾವೆಲ್ ಮತ್ತು ಫ್ರೀ ಪವರ್ ಸಪ್ಲೈ ಮಾಡ್ತಾ ಹೋದ್ರೆ ಸರ್ಕಾರಿ ಸಾರಿಗೆ ನಿಗಮದ ಗತಿ ಏನಾದೀತು, ಸರ್ಕಾರಿ ವಿದ್ಯುತ್ ಪೂರೈಕೆ ನಿಗಮದ ಗತಿ ಏನಾದೀತು ಅಂತ ಕ್ರಮೇಣ ಅರ್ಥವಾಗ್ತಿರುವ ಹಾಗೇನೆ ಸದ್ದಿಲ್ದನೆ ವಿದ್ಯುತ್ ಪೂರೈಕೆ ಯೂನಿಟ್ ದರಗಳನ್ನ ಜಾಸ್ತಿ ಮಾಡ್ತಾ ಬಂತು ಸರ್ಕಾರ. 2-3 ಬಾರಿ ಜಾಸ್ತಿ ಮಾಡಿದ್ದಾಯ್ತು. ಅದ್ರ ಜೊತೆಗೆ ಸ್ಮಾರ್ಟ್ ಮೀಟರ್ಗಳನ್ನ ಕಡ್ಡಾಯ ಮಾಡ್ಬಿಟ್ಟು ಏಕಾಏಕಿ ಸ್ಮಾರ್ಟ್ ಈಗಿರೋ ಹಳೆ ಗ್ರಾಹಕರು ಕೂಡ 9,000 ರೂಪಾಯಿ ಕಟ್ಬಿಟ್ಟು ಸ್ಮಾರ್ಟ್ ಮೀಟರ್ ಹಾಕಿಸ್ಕೊಳ್ಳೋದು ಕಡ್ಡಾಯ ಅನ್ನೋ ಒಂದು ಯೋಜನೆಯನ್ನ ತಂದ್ರು. ಸರ್ಕಾರಿ ಸಾರಿಗೆ ನಿಗಮಗಳು ಕೂಡ ಬಸ್ ದುರಸ್ತಿಗೂ ಕಾಸಿಲ್ದನೆ ಒದ್ದಾಡೋ ಸ್ಥಿತಿ ಬಂತು. ಇದೆಲ್ಲೂ ನಿರೀಕ್ಷಿತವಾಗೇ ಇತ್ತು. ಸರ್ಕಾರಕ್ಕೆ ಈ ರೀತಿ ಬರಬೇಕಾದ ವರಮಾನಕ್ಕೆ ತಾನೇ ಸ್ವಯಂ ಪ್ರೇರಿತವಾಗಿ ಕಡಿವಾಣ ಹಾಕೋಬಿಟ್ಟು, ಯಾಕಂತಂದ್ರೆ ತಮ್ಮ ವೋಟ್ ಬ್ಯಾಂಕ್ಗಳನ್ನ ಭದ್ರಪಡಿಸ್ಕೊಳ್ಬೇಕಾಗಿತ್ತು. ಹೀಗಾಗಿ ಸರ್ಕಾರಕ್ಕೆ ಸಬೂಬು ಬೇಕಾಗಿತ್ತು. ಆಗ ಸಬೂಬು ಒದಗಿಸ್ಲಿಕ್ಕೆ ಒಬ್ಬ ಆರ್ಥಿಕ ಸಲಹೆಗಾರರು ಬಂದ್ರು ಈ ಸರ್ಕಾರಕ್ಕೆ. ಅತೃಪ್ತ ಹಿರಿಯ ಶಾಸಕರುಗಳನ್ನೆಲ್ಲ ವಿವಿಧ ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಷ್ಟೇ ಅಲ್ಲ, ಕೊಪ್ಪಳ ಜಿಲ್ಲೆಯ ಜನಪ್ರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವ್ರನ್ನ ಆರ್ಥಿಕ ಸಲಹೆಗಾರನಾಗಿ ನೇಮಿಸಿದ್ರು ಸಿದ್ದರಾಮಯ್ಯನವರು. ಮತ್ತೊಬ್ಬ ಅತೃಪ್ತ ಶಾಸಕ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ BR ಪಾಟೀಲ್ರನ್ನ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಿಸಿದ್ರು. ಇವರೆಲ್ಲ ಸಲಹೆ ಕೊಟ್ಟಿದ್ದೇನು ಅಂತಂದ್ರೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾಗಿದ್ದ ತೆರಿಗೆ ಪಾಲನ್ನ ಕೊಡದೇ ಇರೋದ್ರಿಂದ ನಮ್ಗೆಲ್ಲ ಕಷ್ಟ ಆಗ್ತಾ ಇದೆ. ಕೇಂದ್ರದ ನ್ಯಾಯವಾಗಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಕೊಡ್ಬೇಕಾಗಿತ್ತು, ಹಾಗೆ ಕೊಡ್ತಾ ಇಲ್ಲ. 15ನೇ ಹಣಕಾಸು ಆಯೋಗದಿಂದ ಕರ್ನಾಟಕಕ್ಕೆ ಭಾರಿ ಅನ್ಯಾಯವಾಗಿದೆ ಅಂತ ಒಂದು ಹೊಸ ಸಬೂಬನ್ನೇ ಅವರು ಸಂಶೋಧಿಸಿ ಹೊರಗೆ ತೆಗೆದ ಮೇಲೆ ಶುರುವಾಯ್ತು ನೋಡಿ ಅಲ್ಲಿಂದ ಆಂದೋಲನ ರಾಜಕೀಯ. ಆಳು ಪಕ್ಷದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ, ಸತ್ಯಾಗ್ರಹ ಮಾಡೋ ಹಕ್ಕಿಲ್ಲ. ಅದು ಗೊತ್ತಿದ್ದು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸತ್ಯಾಗ್ರಹವನ್ನ, ಆ ಸತ್ಯಾಗ್ರಹ ಪರಿಕಲ್ಪನೆಯ ಪ್ರವರ್ತಕ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ವಿದೇಶಿ ಸಾಮ್ರಾಜ್ಯಶಾಹಿ ಸರ್ಕಾರದ ವಿರುದ್ಧ ಅಸ್ತ್ರವನ್ನ ಬಳಸ್ತಾ ಇದ್ರು. ಸತ್ಯಾಗ್ರಹವನ್ನ ಅವರು ಸವಿನಯ ಕಾನೂನು ಭಂಗ ಅಂತ ವರ್ಣಿಸಿದ್ರು. ಸೊ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅಂತ ಪ್ರಮಾಣ ವಚನ ತಗೊಂಡು ಮಂತ್ರಿಗಳಾಗಿದ್ದವ್ರಿಗೆ, ಮುಖ್ಯಮಂತ್ರಿಗಳಾಗಿದ್ದವ್ರಿಗೆ, ಉಪಮುಖ್ಯಮಂತ್ರಿ ಆಗಿರೋರ್ಗೆ ಪ್ರತಿಭಟನೆ ಹಕ್ಕೇ ಇಲ್ಲ. ಬೇಕಿದ್ರೆ ಅವ್ರ ಶಾಸಕರು ಕಾರ್ಯಕರ್ತರ ಮೂಲಕ ಮಾಡ್ಬೋದಾಗಿತ್ತು. ಇಲ್ಲ, ತಾವೇ ಹೋಗ್ಬಿಟ್ಟು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡ್ಬಿಟ್ಟು ದಿನವಿಡೀ ಅಹೋರಾತ್ರಿ ಒಂದು ಧರಣಿ ಸತ್ಯಾಗ್ರಹ ಮಾಡಿದ್ರು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಕರ್ನಾಟಕದ ಕ್ಯಾಬಿನೆಟ್ ಸಭೆ ಅಂತಂದ್ರೆ ಪ್ರತಿಭಟನಾ ಸಭೆ ಆಗೋಗ್ಬಿಡ್ತು. ಅಷ್ಟು ಸಾಲಿಲ್ಲ ಅಂತ ಮತ್ತೆ ವಾಪಸ್ ಬಂದ್ರು. ಮತ್ತೆ ನೋಡಿದ್ರೆ ವಿವಿಧ ನಿಗಮಗಳ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಾ ಹೋಯ್ತು. ಮತ್ತಷ್ಟು ಆತಂಕ ಜಾಸ್ತಿ ಆಗ್ತಾ ಹೋಯ್ತು. ನಾವೊಬ್ಬರೇ ಕೂಗ್ ಹಾಕಿದ್ರೆ ಶಕ್ತಿ ಸಾಲದು ಅಂತ ಅವ್ರಿಗೆ ಬ್ಯಾಕಪ್ ಬೆಂಬಲ ಕೊಟ್ಟಿತ್ತು ತಮಿಳುನಾಡಿನ DMK ಸರ್ಕಾರದ ಮುಖ್ಯಮಂತ್ರಿ ಸ್ಟಾಲಿನ್. ಅವರು ಕೂಡ ದಕ್ಷಿಣ ರಾಜ್ಯದ ಬಿಜೆಪಿಯೇತರ ಮುಖ್ಯಮಂತ್ರಿಗಳ ಸಭೆಯನ್ನ ನಡೆಸ್ಬಿಟ್ಟು ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಒಗ್ಗಟ್ಟಾಗಿ ಹೋರಾಡುವ ಒಂದು ಸಮರ ಕಹಳೆಯನ್ನ ಘೋಷಿಸ್ಬಿಟ್ರು. ನಮ್ಗೆಲ್ಲ ಅನ್ಯಾಯ ಆಗ್ತಿದೆ ಅಂತ. ಮತ್ತೆ ವಾಪಸ್ಸು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳು ವಿಧಾನಸೌಧ, ವಿಕಾಸಸೌಧದ ಮಧ್ಯೆ ಇರುವ ಗಾಂಧಿ ಪ್ರತಿಮೆ ಎದುರು ಕೂಡ 1-2 ಬಾರಿ ಪ್ರತಿಭಟನೆ ನಡೆಸಿದ್ರು. ಇಷ್ಟೊತ್ತಿಗಾಗಲೇ 1 ವರ್ಷ ಮುಗಿದು ಹೋಗಿತ್ತು. 2ನೇ ವರ್ಷದ ಅಧಿಕಾರಾವಧಿ ಶುರುವಾಗಿತ್ತು. ಆ 2ನೇ ವರ್ಷದ ಅಧಿಕಾರಾವಧಿ 2024 ಜೂನ್ ನಂತರ ದಿಢೀರ್ನೆ ಭುಗಿಲೇಳ್ತಾ ಬಂತು. ಮುಖ್ಯಮಂತ್ರಿಗಳು ಇರ್ತಾರೋ ಇಲ್ವೋ 2025 ನವೆಂಬರ್ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿ ಮುಗಿಯುತ್ತೆ ಅಂತ ಪುಕಾರ್ ಹರಡಿಸ್ಲಿಕ್ಕೆ ಶುರು ಮಾಡಿದ್ರು. ಯಾರು ಅಂದ್ರೆ ಇನ್ಯಾರು ಅಲ್ಲ, ಅವರ ಉಪಮುಖ್ಯಮಂತ್ರಿಗಳ ಬೆಂಬಲಿಗ ಶಾಸಕರುಗಳು ಕೆಲವರೆಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡ್ಬಿಟ್ರು. ಯಾವುದೇ ಕಾರಣಕ್ಕೂ 2.5 ವರ್ಷಗಳ ನಂತರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ಬಿಟ್ಟು ಇದರ ಮಧ್ಯೆ ಸರ್ಕಾರಕ್ಕೆ ಅಭೂತಪೂರ್ವವಾದ ಭ್ರಷ್ಟಾಚಾರ ಹಗರಣಗಳು ಕಾಡ್ಲಿಕ್ಕೆ ಶುರು ಮಾಡಿದ್ವು. ಕಳೆದ ವರ್ಷದ ಲೋಕಸಭಾ ಚುನಾವಣೆ ಮುಗಿತಾ ಇರೋ ಹಾಗೇನೆ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ವಾಲ್ಮೀಕಿ ನಿಗಮದ ಹಗರಣ ಬಯಲಾಯಿತು. ಸುಮಾರು 184 ಕೋಟಿ ರೂಪಾಯಿಗಳ ವಂಚನೆ ಪ್ರಕರಣ ನಡೆದು ಹೋಗ್ಬಿಟ್ಟು ಸಂಬಂಧಪಟ್ಟ ನಿಗಮದ
ಲೆಕ್ಕ ಪರಿಶೋಧಕ ಅಧಿಕಾರಿ ಒಬ್ರು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಮೃತ್ಯು ಪತ್ರದ ಮೂಲಕ ಆ ಹಗರವನ್ನ ಬಯಲ್ಗೆಳೆದ್ಬಿಟ್ರು. ಸ್ವತಃ ಹಣಕಾಸು ಇಲಾಖೆಯನ್ನು ಇಟ್ಕೊಂಡಿರೋ ಮುಖ್ಯಮಂತ್ರಿಗೆ ಭಾರಿ ಮುಜುಗರವಾಯಿತು. ಸದನದಲ್ಲಿ ಅವ್ರು ಒಪ್ಕೊಂಡ್ಬಿಟ್ರು. 184 ಕೋಟಿ ಅಲ್ಲ, 87 ಕೋಟಿಯಷ್ಟು ದುರ್ವ್ಯವಹಾರ ಆಗಿದೆ ಅಂತ ಒಪ್ಕೊಂಡ್ಬಿಟ್ರು. ಅದು ಹೇಗೆ ತಮ್ಮ ಅಧೀನಕ್ಕೊಳಪಟ್ಟ ಸರ್ಕಾರಿ ಖಜಾನೆಯಿಂದ ಈ ಪ್ರಮಾಣದ ಹಣವನ್ನ ನೇರವಾಗಿ ಒಂದು ನಿಗಮದ ಖಾತೆಗೆ ವರ್ಗಾವಣೆ ಮಾಡಿದ್ರು. ಹಣಕಾಸು ಇಲಾಖೆಯ ಮೂಲಕ ಬರಬೇಕಾದ ಹಣ ನೇರವಾಗಿ ಹೇಗೆ ಆ ನಿಗಮದ ಖಾತೆಗೆ ಹೋಯ್ತು? ಆ ನಿಗಮದ ಖಾತೆ ಇದ್ದ ಬ್ಯಾಂಕಿನ ಒಂದು ಶಾಖೆಯಿಂದ ಮತ್ತೊಂದು ಶಾಖೆಗೆ ಹೇಗೆ ವರ್ಗಾವಣೆ ಆಯ್ತು? ವಸಂತ್ ನಗರ್ ಶಾಖೆಯಿಂದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರೋ ಆ ಬ್ಯಾಂಕ್ ಖಾತೆ ಮೂಲಕ ಈ ದರೋಡೆ ನಡೆದಿತ್ತು. ಅದರಿಂದಾಗಿ ಬಳ್ಳಾರಿ ಜಿಲ್ಲೆಯ ಒಬ್ಬ ಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ ಬಂತು, ಜೈಲ್ಗೆ ಹೋಗ್ಬೇಕಾಗ್ ಬಂತು. ಸದ್ಯ ಇದರಿಂದ ಚೇತರಿಸಿಕೊಳ್ತಿರೋ ಹಾಗೆ ಮೂಡ ಹಗರಣ ಬಯಲಿಗೆ ಬಂತು. ಈ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣಗಳನ್ನ ಅವುಗಳನ್ನ ಸಾಧನೆ ಅಂತ ಪರಿಗಣಿಸ್ಬೇಕೆ, ಶಾಪ ಅಂತ ಪರಿಗಣಿಸ್ಬೇಕು? ಇವತ್ತಿಗೂ ಕೂಡ ಕಾಂಗ್ರೆಸ್ಸಿಗರು ಮತ್ತು ಈ ಸರ್ಕಾರದ ಮಂತ್ರಿಗಳಿಗೂ ಅರ್ಥವಾಗಿಲ್ಲ ಅಂತ ಕಾಣುತ್ತೆ. ಮೂಡ ಹಗರಣ ಸೃಷ್ಟಿಸಿದ ರಾದ್ಧಾಂತ ಉಪಮುಖ್ಯಮಂತ್ರಿಗಳ ವಲಯದಲ್ಲಿ ಭಾರಿ ಉತ್ಸಾಹ ಮತ್ತು ಆಶಾಭಾವನೆಯನ್ನು ಮೂಡಿಸಿದ ನಿಜ. ಅದರಲ್ಲೂ ಒಂದು 3 RTI ಕಾರ್ಯಕರ್ತರು ನೇರವಾಗಿ ರಾಜ್ಯಪಾಲ್ ಥಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ ಮನವಿಯನ್ನ ಸಲ್ಲಿಸ್ಬಿಟ್ಟು ಮುಖ್ಯಮಂತ್ರಿಗಳ ವಿರುದ್ಧ ಮೈಸೂರಿನ ಮೂಡ ಪ್ರಾಧಿಕಾರದ ಮೂಲಕ ಅವ್ರ ಕುಟುಂಬಕ್ಕೆ 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಯಾವುದೋ ಗ್ರಾಮೀಣ ಭಾಗದ ತಮಗೆ ಅಧಿಕೃತವಾಗಿ ಸಲ್ಲದ ಕೃಷಿ ಜಮೀನಿಗೆ ಪರ್ಯಾಯವಾಗಿ 14 ಸೈಟು ದುಬಾರಿ ಸ್ಥಳದಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದಕ್ಕೆ ದಾಖಲೆಗಳಿದೆ. ಅವ್ರ ವಿರುದ್ಧ ಮೊಕದ್ದಮೆ ಹೂಡ್ಲಿಕ್ಕೆ ಪರವಾನಗಿ ಕೊಡಿ ಅಂತ ಕೇಳಿದಾಗ ಕೊಟ್ಟೆ ಬಿಟ್ರು ಪರವಾನಗಿ. ಮೊಕದ್ದಮೆ ಹೂಡ್ಲಿಕ್ಕೆ ಅಲ್ದೇ ಇದ್ರು ಕೂಡ ಪರವಾನಗಿ ಕೊಟ್ರು. ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಪರವಾನಗಿ ಕೊಟ್ರು. ಅದನ್ನು ವಿರೋಧಿಸ್ಬಿಟ್ಟು ಸ್ವತಃ ಸಿದ್ದರಾಮಯ್ಯನವರೇ ರಾಜ್ಯ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಆ ರಿಟ್ ಅರ್ಜಿಯನ್ನ ತಿರಸ್ಕರಿಸಿದ ಏಕಸದಸ್ಯ ನ್ಯಾಯಪೀಠದ ನ್ಯಾಯಮೂರ್ತಿಗಳು ಅದನ್ನೊಂದು ಟ್ರಯಲ್ ಕೋರ್ಟ್, ಅದನ್ನ ವಿಚಾರಣಾ ನ್ಯಾಯಾಲಯದ ತೀರ್ಪಿನ ತರ ಸುದೀರ್ಘವಾದ 193 ಪುಟಗಳ ಒಂದು ತೀರ್ಪನ್ನ ಕೊಟ್ಬಿಟ್ರು. ಸಿದ್ದರಾಮಯ್ಯನವ್ರಿಗೆ ಆಘಾತವಾಗಿತ್ತು. ಎಲ್ಲೋ ಒಂದು ಅಧಿಕಾರ ದುರುಪಯೋಗ ನಡೆದಿದೆ. ಸಿದ್ದರಾಮಯ್ಯನವರ ಸುಮಾರು 40 ವರ್ಷಗಳ ರಾಜಕೀಯ ಬದುಕಿಗೆ ಕಪ್ಪು ಚುಕ್ಕಿ ಇಟ್ಟಂತೆ ಆ ತೀರ್ಪು ಹೊರಬಂದಿತ್ತು. ಹೈಕೋರ್ಟಿನ ತೀರ್ಪಿಗೆ ಅನುಸಾರವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತರಿಗೆ ಒಪ್ಪಿಸಿದ್ರು. ಅಷ್ಟೊತ್ತಿಗೆ ಕೇಂದ್ರ ಸರ್ಕಾರದ ಆಧೀನಕ್ಕೊಳಪಟ್ಟ ಇಡಿ ಮಧ್ಯ ಪ್ರವೇಶ ಆಯಿತು. ಜಾರಿ ನಿರ್ದೇಶನಾಲಯದ ಪ್ರವೇಶವಾಯಿತು. ಅದರಿಂದಾಗಿ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ತಿಕ್ಕಾಟ ಮತ್ತಷ್ಟು ವಿಕೋಪಕ್ಕೆ ಹೋಯಿತು. ಸುಖ ಸುಮ್ಮನೆ ವಿರೋಧ ಪಕ್ಷಗಳ ಸರ್ಕಾರಗಳಿಗೆ ಕಿರುಕುಳ ಕೊಡ್ಲಿಕ್ಕೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ತನ್ನ ಆಧೀನಕ್ಕೊಳಪಟ್ಟ ಇಡಿ, CBI ಇತ್ಯಾದಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಮತ್ತೆ ಹೊರಗೆ ಬಂತು. ಅದೇನೋ ಹಾಗೂ ಹೀಗೂ ಲೋಕಾಯುಕ್ತ ತನಿಖೆ ಮುಗಿದ್ಬಿಟ್ಟು ಅಲ್ಲೇನೋ ಕ್ಲೀನ್ ಚಿಟ್ ಕೊಟ್ರಂತೆ ಅಂತ ವರದಿ ಸಲ್ಲಿಕೆ ಆಯಿತು. ಈ ಮಧ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ತಾನು ನಡೆಸಿದ್ದ ತನಿಖೆಯನ್ನು ಆಧರಿಸ್ಬಿಟ್ಟು 12 ಅಂಶಗಳ ಒಂದು ಪತ್ರವನ್ನ ಬರೆದು ಕಳಿಸಿದ್ರು ಲೋಕಾಯುಕ್ತಕ್ಕೆ. ಅದನ್ನು ಪರಿಗಣಿಸ್ತಾನೆ ವರದಿ ಕೊಟ್ಟಿದ್ದಾರೆ ಅಂತ ಇತ್ತೀಚೆಗೆ ಮತ್ತೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದಾರೆ ಜಾರಿ ನಿರ್ದೇಶನಾಲಯ. ಮೂಡ ಹಗರಣ ಸದ್ಯಕ್ಕೆ ಸ್ಥಗಿತಗೊಂಡಿದ್ರು ಕೂಡ ಸಿದ್ದರಾಮಯ್ಯನವರ ಮೇಲಿನ ಆ ಸಂಶಯದ ಸೂಜಿಗಲ್ಲು ಇನ್ನೂ ಹಾಗೆ ತಿರುಗ್ತಾನೆ ಇದೆ. ಈ ಪ್ರಕರಣಗಳಿಂದ ಎಲ್ಲದಿಂದ ಹೊರಗೆ ಬರ್ತಿರೋ ಹಾಗೆ ಸದ್ಯ ಒಂದು ಥರದ ತಾಂತ್ರಿಕವಾಗಿ ಒಂದು ಕ್ಲೀನ್ ಚಿಟ್ ಸಿಕ್ಕಿತ್ ನಿಜ. ಅದಾದ ನಂತರ ಇದ್ದಕ್ಕಿದ್ದಂತೆ ಯಥಾ ಪ್ರಕಾರ ರಾಜ್ಯ ಕಾಂಟ್ರಾಕ್ಟರ್ಗಳ ಸಂಘ 50% ಕಮಿಷನ್ ಆರೋಪ ಮಾಡಿತು. ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ 40% ಕಮಿಷನ್ ಅಂತ ಕಾಂಗ್ರೆಸ್ ಪ್ರಚಾರದ ಭರಾಟೆಗೆ ಸಿಕ್ಕು ಯಾವ ರೀತಿ ಅಲುಗೋಯ್ತೋ ಅದೇ ರೀತಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ 50% ಕಮಿಷನ್ ಬೇಡಿಕೆ ಆರೋಪ ಬಂತು. ಅದು ಭಾರಿ ನೀರಾವರಿ ಇಲಾಖೆ ಹೊಂದಿರುವ DK ಶಿವಕುಮಾರ್ ಹೆಸರು ಬಂತು. ಸಣ್ಣ ನೀರಾವರಿ ಇಲಾಖೆ ಹೊಂದಿರುವ ಬೋಸ್ರಾಜ್ ಅವರ ಹೆಸರು ಬಂತು. ಇದೇ ರೀತಿ ಮತ್ತೊಬ್ಬ ಸಚಿವರ ಹೆಸರು ಕೂಡ ಬಂತು. PWD ಸಚಿವರ ಹೆಸರು ಕೂಡ ಬಂತು. ಅದರ ಬಗ್ಗೆ ಮತ್ತೊಂದು ರಾದ್ದಾಂತ. ಇದೇ ರೀತಿ ಒಂದಾದ ಮೇಲೊಂದರಂತೆ ಹಗರಣಗಳ ಆರೋಪ ಕೇಳಿ ಬರ್ತಾ ಇರುವಾಗೇನೆ ಸಿದ್ದರಾಮಯ್ಯನವರ ಸರ್ಕಾರದ ಹಡಗು ಅಲಗಾಡ್ತಿದ್ಯಾ ಅನ್ನೋ ಭಾವನೆ ಬರ್ತಾ ಇತ್ತು. ನಿರಂತರವಾಗಿ ಹಾಗೆ ಇದೆ ಸ್ಥಿತಿ. ಅಷ್ಟೊತ್ತಿಗೆ ಯುದ್ಧ ಬಂತು, ಆಪರೇಷನ್ ಸಿಂಧೂರ ಬಂತು. ಇದ್ದಕ್ಕಿದ್ದಂತೆ ಇದುವರೆಗಿನ ಕೇಂದ್ರ ಸರ್ಕಾರದ ವಿರುದ್ಧ ಆಗಾಗ್ಗೆ ವಾಗ್ದಾಳಿ ನಡೆಸ್ತಾ ಇದ್ದ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಇದ್ದಕ್ಕಿದ್ದಂತೆ ರಾಷ್ಟ್ರಭಕ್ತಿಯನ್ನು ನೆನಪಿಸ್ಕೊಂಡ್ರು. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈ ಮಿಲಿಟರಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಮ್ಮ ಸಂಪೂರ್ಣ ಬೆಂಬಲ ಕೇಂದ್ರ ಸರ್ಕಾರ ಜೊತೆಗೆ ಇರುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗಾಗಲೇ ಮೊನ್ನೆ ಹಠಾತ್ ಕದನ ವಿರಾಮ ಆದಾಗ್ಲೂ ಅಷ್ಟೇ ಈ ಸ್ವಯಂ ಘೋಷಿತ ದೇಶಭಕ್ತ ಪಕ್ಷ ಭಾಜಪಗಿಂತ ಮುಂಚೆನೆ ತಾವೇ
ತಿರಂಗ ಯಾತ್ರೆ ನಡೆಸ್ಬಿಟ್ರು. ವಿಧಾನಸೌಧ ಎದುರಿಗೆ ಬಹಳ ವಿಜೃಂಭಣೆಯಿಂದ ತಿರಂಗ ಯಾತ್ರೆ ನಡೆಸ್ಬಿಟ್ಟು ತಮ್ಮ ದೇಶಭಕ್ತಿ ಪ್ರದರ್ಶನ ಮಾಡಿದ್ರು. ಅದರಲ್ಲಿ ಬರುವ ಮೇ 20ಕ್ಕೆ 2 ವರ್ಷಗಳ ತಮ್ಮ ಸಾಧನೆಯ ಸಂಭ್ರಮಾಚರಣೆ ಆಚರಿಸಿದ್ದಾರಲ್ಲ. ಯಾವ ಸಾಧನೆ? ಆಡಳಿತ ಬಿಟ್ಬಿಟ್ಟು ಆಂದೋಲನ ನಡೆಸೋದೇ ಇವರ ಸಾಧನೆನ. ಆಂದೋಲನ ರಾಜಕಾರಣ, ಈ ಸತ್ಯಾಗ್ರಹದ ರಾಜಕಾರಣ, ಪ್ರತಿಭಟನೆಯ ರಾಜಕಾರಣ ತಿಳಿದಿದೆಯಲ್ಲ ಒಂದು ಅಧಿಕಾರಾರೂಢ ಪಕ್ಷ. 3 ಉಪಚುನಾವಣೆಗಳನ್ನು ಕೂಡ ಗೆದ್ದುಬಿಟ್ರು ಕಾಂಗ್ರೆಸ್ ಪಕ್ಷ. ಅದರಿಂದಾಗಿ 138 ಆಯ್ತು. 138 ಸೀಟುಗಳ ಸುಭದ್ರ ಬಹುಮತ ಇದ್ದಾಗ್ಲೂ ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಮತ್ತೆ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತು? 28 ಸ್ಥಾನಗಳ ಪೈಕಿ ಕೇವಲ 9 ಸ್ಥಾನಗಳ ಪಡ್ಕೊಂಡು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ NDA ಮೈತ್ರಿಕೂಟಕ್ಕೆ 19 ಸ್ಥಾನಗಳನ್ನು ಬಿಟ್ಕೊಟ್ಟ ಮೇಲೆ ಕೂಡ ಕಾಂಗ್ರೆಸ್ಗೆ ತನ್ನ ರಾಜಕೀಯ ಅಸ್ಥಿರತೆಯ ತೀವ್ರತೆಗೆ ಎಷ್ಟಿದೆ ಅಂತ ಇನ್ನೂ ಮನದಟ್ಟಾಗ ಕಾಣೋಂಗಿಲ್ಲ. ಅದರಲ್ಲಿ 2 ವರ್ಷ ಪೂರ್ಣಗೊಳಿಸಿರುವ ಸಂಭ್ರಮಾಚರಣೆಯ ನಡುವೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮದೇ ಪ್ರಣಾಳಿಕೆ ಅನುಷ್ಠಾನವನ್ನ ಆರಂಭಿಸಿಬಿಟ್ಟಿದ್ದಾರೆ. ಕಳೆದ ತಿಂಗಳು ಅವರು ಬೆಂಗಳೂರಿನ ಮಲ್ಲೇಶ್ವರದ ಸ್ಯಾಂಕಿ ರಸ್ತೆ, ಸದಾಶಿವನಗರ ಮತ್ತು ಮಲ್ಲೇಶ್ವರದ ಪ್ರದೇಶದಲ್ಲಿರೋ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿ ಅಂತ ಒಂದು ಸಂಭ್ರಮಾಚರಣೆ ನಡೆಸ್ಬಿಟ್ರು. ಅಷ್ಟರ ಮಟ್ಟಿಗೆ ಸರ್ಕಾರವೇ ಅಧಿಕೃತವಾಗಿ ಒಂದು ಧಾರ್ಮಿಕ ಆಚರಣೆ ನಡೆಸೋದ್ರ ಮೂಲಕ ಎಲ್ಲಿ ಬಿಜೆಪಿಯ ಪ್ರಣಾಳಿಕೆಯನ್ನೇ ಹೈಜಾಕ್ ಮಾಡಿದ್ರು ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಆ 4 ತಾಸುಗಳ ಕಾವೇರಿ ಆರತಿಯಲ್ಲಿ ಅಪ್ಪಿತಪ್ಪಿಯು ಯಾರ ಬಾಯಿಂದನು ಸಿದ್ದರಾಮಯ್ಯ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತೇ ಬರದೆ ಹೋಗಿದ್ದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಬೆಂಗಳೂರಿನ ಪ್ರಜೆಗಳಿಗೆ ತರ ಕುತೂಹಲ ಮೂಡಿತ್ತು, ಅಚ್ಚರಿ ಕಾದಿತ್ತು. ಏನಿದು, ಯಾರ್ತಿದು ಈ ಸಂಭ್ರಮಾಚರಣೆ? DK ಶಿವಕುಮಾರ್ ಅವರದು ಅಥವಾ ಸಿದ್ದರಾಮಯ್ಯನವರ ಸರ್ಕಾರದ್ದು ಅಂತ. ಈ ರೀತಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಈ ಶೀತಲ ಸಮರದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಶತಾಯಗತಾಯ ಕರ್ನಾಟಕದಲ್ಲಿ ಅಧಿಕಾರ ಉಳಿಸಿಕೊಳ್ಳೋ ಒಂದು ಆತಂಕಕ್ಕೆ ಸಿಲುಕಿದೆ. ಹೇಗ್ ಮಾಡಿ ಇವರಿಬ್ಬರ ನಡುವೆ ಒಂದು ಸಮನ್ವಯನ ತರಬೇಕು, ಅವರಿಬ್ಬರ ನಡುವೆ ಹೇಗೆ ಒಂದು ಕಾಂಪ್ರಮೈಸ್ ಅನ್ನ ತರಬೇಕು, ಕಾಂಪ್ರಮೈಸ್ ಒಪ್ಪಂದವನ್ನ ತರಬೇಕು ಅಂತ ತಿಳಿಲಿಕ್ಕಾಗದ್ರೆ ಅವರು ಕೂಡ ಒದ್ದಾಡ್ತಾ ಇದ್ದಾರೆ. ಇರ್ಲಿ, ಸಿದ್ದರಾಮಯ್ಯನವರು ಹಾಗೂ ಹೀಗೂ ರಥವನ್ನ ತಳ್ತಾ ಬಂದ್ಬಿಟ್ಟು ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಪರ ಇರೋ ಶಾಸಕರ ಕಿರಿಕಿರಿ ಜಾಸ್ತಿ ಆದಾಗ ತಾವೇ ಘೋಷಣೆ ಮಾಡಬೇಕಾಗಿ ಬಂತು, ಮುಂದಿನ 5 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಅವರು 5 ಸಮಾವೇಶ ಮಾಡ್ಲಿಕ್ಕೆ ಹೋದಾಗ ಅದಕ್ಕೂ ಹೈಕಮಾಂಡ್ ಮೂಲಕ ಕಡಿವಾಣ ಹಾಕ್ಸಿದ್ರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಕಳೆದ 2 ವರ್ಷಗಳ ಸಾಧನೆ ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಈ ನಿರಂತರ ಶೀತಲ ಸಮರದ ಇದ್ದು ಕೂಡ ಹಾಗೂ ಹೀಗೂ ಕದನ ವಿರಾಮ ಮಾಡ್ಕೊಂಡು ಮುಂದುವರೆದಿದ್ದೀವಲ್ಲ, ಕದನ ವಿರಾಮದ ಮೂಲಕ ಮುಂದುವರೆದಿದೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದ ಪ್ರಜೆಗಳಿಗೆ ಸದ್ಯಕ್ಕೆ ಆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಿಗ್ತಾ ಇದಾವೋ ಏನೋ, ಅದರಿಂದ ಸರ್ಕಾರದ ಇಲಾಖೆಗಳಿಗೆ ನಿಗಮಗಳಿಗೆ ನಷ್ಟ ಎಷ್ಟಾದ್ರೂ ಆಗ್ಲಿ ಬಿಡಿ, ಕುರ್ಚಿ ಸುಭದ್ರವಾಗಿದೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ಸಂಭ್ರಮವನ್ನು ಆಚರಿಸ್ಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.